ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡೋದಕ್ಕೆ ತರಕಾರಿ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಈಗ ಅದಕ್ಕೂ ಮೊದಲು ಹಾಲು ತಂದುಕೊಟ್ಟ ನನ್ನ ಮಗ, ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವನು ಓದ್ಕೊಳ್ಳೋದಕ್ಕೆ ಅಂತ ಬೇಗ ಎದ್ದೇಳ್ತಾ ಇದ್ದಾನೆ. ಇವಾಗ ಅವನಿಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹಾಲು ತಂದುಕೊಟ್ಟ. ಇನ್ನು ನಾನು ಕೂಡ ಯಾವಾಗಲೂ 6 ಗಂಟೆಗೆ ಎದ್ದೇಳ್ತಾ ಇದ್ದವಳು. ಇವತ್ತು 5 ಗಂಟೆಗೆ ಎದ್ದಿದ್ದೆ. ಯಾಕೆ ಅಂತಂದರೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಯಾಕೋ ಏನೇನೋ ಯೋಚನೆಗಳು, ಇಡೀ ನೈಟ್ ನಿದ್ದೆ ಬಂದಿಲ್ಲ. ಯೋಚನೆಗಳು ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಬಾರ್ದು ಅಂತ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ನೋಡಿದೆ. ಟ್ರೈ ಮಾಡಿದೆ, ಆಗಲಿಲ್ಲ. ಎದ್ದು ಪದೇ ಪದೇ ಲೈಟ್ ಹಾಕಿದ್ರು ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಎದ್ದೇಳೋಕ್ಕೂ ಆಗ್ತಾಯಿಲ್ಲ. ಆದರೂ ಒಂದು ಸಲ ಎದ್ದು ಅಡುಗೆ ಮನೆಗೆ ಬಂದು ನೀರು ಕುಡಿದು ವಾಶ್ರೂಮ್ಗೆಲ್ಲ ಹೋಗಿ ಬಂದು ಮತ್ತೆ ಮಲ್ಕೊಂಡೆ. ಆದರೂ ನಿದ್ದೆ ಬರಲಿಲ್ಲ. ಆ ಕಡೆ ಈ ಕಡೆ ಹೆಂಗೋ ಒದ್ದಾಡ್ಕೊಂಡು 5 ಗಂಟೆ ಮಾಡಿದೆ. 5 ಗಂಟೆಗೆ ಎದ್ದಿದ್ರೂ ಕೂಡ ಎದ್ದೇಳೋಕೆ ಆಗ್ತಿರ್ಲಿಲ್ಲ ನನಗೆ. ಏನೋ ಮಾಡಿ 5 ಗಂಟೆಗೆ ಎದ್ದೆ. ನನ್ನ ಮಗನಿಗೆ ಹಾಲು ತರೋದಕ್ಕೆ ಹೇಳಿದೆ. ಅವನು ನನಗಿನ ಮುಂಚೆನೇ ಎದ್ದು ಓದ್ಕೊಳ್ತಿದ್ನಲ್ಲ, ಅವನಿಗೆ ಹಾಲು ಕಾಯಿಸಿ ಕೊಡೋಣ ಬೇಗ ಅಂತ ಹಾಲು ಕಾಯೋದಕ್ಕಿಟ್ಟು ನಾನು ಟೀ ಮಾಡಿ ಕುಡಿದು ತಿಂಡಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೀನಿ. ಅವನಿಗೂ ಕೂಡ ಹಾಲು ಕೊಟ್ಟಿದ್ದಾಯಿತು. ರಾತ್ರಿಯೇ ಪ್ಲಾನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಪಲಾವ್ ಮಾಡೋಣ ಅಂದ್ಬಿಟ್ಟು. ಹಾಗಾಗಿ ರಾತ್ರಿಯೇ ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ತರಕಾರಿ ಎಲ್ಲ ಹಚ್ಕೊಳ್ತಾ ಇರೋದು ಸೋಸ್ಕೊಂಡು. ಇಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಲ್ಲ ಮೀಡಿಯಮ್ ಸೈಜನ್ನೇ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಪಲಾವ್ಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸಣ್ಣ ಸಣ್ಣದಾಗಿ ಉದ್ದುದಾಗಿ ಹಚ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಒಂದು ಅಡುಗೆ ಮಾಡಿದ್ರು, ತಿಂಡಿ ಮಾಡಿದ್ರು ಎಲ್ಲ ಒಟ್ಟೊಟ್ಟಿಗೆ ಈ ರೀತಿ ಜೋಡಿಸಿಟ್ಕೊಂಬಿಟ್ರೆ ಆದಷ್ಟು ಬೇಗ ಕೈ ಸಿಗುತ್ತಲ್ವ ನಮಗೆ. ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಅದಕ್ಕೆ ಎಲ್ಲ ಹಚ್ಕೊಂಡು ನೀಟಾಗಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹೆಂಗಿದ್ರು ಇವತ್ತು ಬೇಗ ಬೇರೆ ಎದ್ದಿದ್ದೆ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಏನು ಗಲಿಬಿಲಿ ಏನಿಲ್ಲ. ಇವಾಗ ಕ್ಯಾರೆಟನ್ನು ಕೂಡ ಸಣ್ಣ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ನೀವು ಉದ್ದುದವಾಗಾದರೂ ಹಚ್ಕೊಳ್ಬೋದು, ಸಣ್ಣ ಸಣ್ಣದಾಗಾದರೂ ಹಚ್ಕೊಳ್ಬೋದು. ಉದ್ದುದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹೆಂಗೆ ಹಾಕಿದ್ರೂ ಹೊಟ್ಟೆಗೆ ಹೋಗೋದು ಹಂಗಲ್ಲ. ಉದ್ದುದಾಗಿ ಹಚ್ಚಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪಲಾವು ವೆರೈಟಿಯಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನೂ ಅಷ್ಟೇ ಸಣ್ಣ ಸಣ್ಣದಾಗಿ ಹಚ್ಕೊಳ್ತೀನಿ. ಬೀನ್ಸು ಕೈಯಲ್ಲೇ ಮುರ್ಕೊಂಡಿದ್ದಾಯಿತು. ಈಗ ನೀಟಾಗಿ ತೊಳೆದು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಕ್ಕೇ ಇವಾಗ ಬಟಾಣಿ ನೆನೆಸಿದ್ನಲ್ವ ಅದನ್ನು ಕೂಡ ತೊಳೆದು ತರಕಾರಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಸೈಡ್ಗೆ ಇಟ್ಕೊಂಡು 1-2 ಮೀಡಿಯಮ್ ಸೈಜು ಟೊಮೊಟೊನ ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಿದ್ದರೆ ಟೊಮೊಟೊ ಜಾಸ್ತಿ ತೊಗೋಬೋದು. ಒಂದು 3-4 ಟೊಮೊಟೊ ತೊಗೊಳ್ಳಿ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಲಿ ಮಾಡೋದ್ರಿಂದ 1-2 ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇನೆ. ಈಗ ಅದನ್ನೂ ಕೂಡ ಸಣ್ಣ ಸಣ್ಣದಾಗಿ ಉದ್ದುದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಉದ್ದ ಅಂದರೆ ತೀರಾ ಉದ್ದ ಏನು ಹಚ್ತಾ ಇಲ್ಲ ನಾನು, ಸಣ್ಣ ಸಣ್ಣದಾಗಿ ಹಚ್ತಾ ಇದ್ದೀನಿ. ಯಾಕಂದರೆ ಪಲಾವ್ಗೆ ಸಣ್ಣ ಸಣ್ಣದಾಗಿದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ತೀರಾ ದೊಡ್ಡದಾಗಿ ಹಾಕ್ಬಿಟ್ರೆ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಆಮೇಲೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ನನ್ನ ಮಕ್ಳಿಗೆ ಬಾಯಿಗೆ ಏನು ಸಿಗಬಾರ್ದು ತಿನ್ನೋದಕ್ಕೆ. ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಾಕ್ಬಿಟ್ರೆ ಅದು ಎಲ್ಲ ಎಣ್ಣೆಲೇ ಬೆಂದ್ಕೊಂಬಿಟ್ಟಿರುತ್ತಲ್ವ, ಬಾಯಿಗೆ ಏನು ಸಿಕ್ಕಲ್ಲ. ಅದಕ್ಕೋಸ್ಕರ ಎಲ್ಲ ಸಣ್ಣ ಸಣ್ಣದಾಗೆ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಐಟಮ್ಗಳು ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ ಮತ್ತು ಅನಾನಸ್ ಮೊಗ್ಗು ಎಲ್ಲನೂ ಅಷ್ಟೇನೆ, ಏನೇನು ಐಟಮ್ ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಗಸಗಸೆ, ಶುಂಠಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತರಕಾರಿ, ಪುದೀನ, ಕೊತ್ತಂಬರಿ ಜಾಸ್ತಿ ಇರಬೇಕು ಪಲಾವ್ಗೆ. ಆಮೇಲೆ ಮಸಾಲೆ ಪೌಡ್ರುಗಳೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ ನೀವು. ಚಿಕನ್ ಮಸಾಲನೂ ಕೂಡ ಹಾಕ್ಕೊಬೋದು. ಅದ್ರ ಜೊತೆಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಕೊಡುತ್ತೆ. ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಶುಂಠಿ ಇಷ್ಟೂ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದನ್ನು ಪೇಸ್ಟ್ ಮಾಡಿ ಹಾಕಿದ್ರೇ ಸ್ವಲ್ಪ ಗ್ರೀನ್ ಕಲರಾಗಿ ಚೆನ್ನಾಗಿ ಬರೋದು ಪಲಾವು. ಅದಕ್ಕೋಸ್ಕರ ಅದಕ್ಕೇ ಇವಾಗ ಸ್ವಲ್ಪ ಟೊಮೊಟೊ ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಮಿಕ್ಕಿದ್ದು ಒಗ್ಗರಣೆಗೆ ಇಟ್ಕೊಳ್ತೀನಿ ನಾನು. ಬೆಳ್ಳುಳ್ಳಿ ಪೂರ್ತಿ ಹಾಕಿದ್ದೀನಿ, ಈರುಳ್ಳಿ ಮಾತ್ರ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದಾಯಿತು. ಈಗ ಗ್ಯಾಸ್ ಹಚ್ಚಿ ನಾವು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಮಸಾಲೆ ಐಟಮ್ಗಳು ಇರುತ್ತಲ್ವ, ಅನಾನಸು ಮತ್ತು ಪಲಾವ್ ಎಲೆ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಈರುಳ್ಳಿನೂ ಕೂಡ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಕೆಂಪಗಾಗೋವರೆಗೂ
ಹುರ್ಕೊಳ್ಬೇಕು ಎಣ್ಣೆಲ್ಲೇನೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪಲಾವು. ಅದಕ್ಕೋಸ್ಕರ ಎಲ್ಲನೂ ಹಾಕಿ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಬಿಡ್ಬೇಕು. ಅದಕ್ಕೇ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಇದ್ದರೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಫ್ಲೇವರ್ ಘಮ ಘಮ ಅಂತಿರುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ ಅಷ್ಟೇ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಅದನ್ನು ಇವಾಗ ನೀಟಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಕೈ ಆಡಿಸ್ತಾ ಇರಿ, ಯಾಕಂದರೆ ಸೀದೋಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ. ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಅದ್ರ ಜೊತೆಗೆ ಇವಾಗ ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿನೂ ಕೂಡ ಒಂದು 2 ನಿಮಿಷ ಅದರಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದೇನು ಬೇಡ, ಯಾಕಂದರೆ ಎಣ್ಣೆ ಹಿಡಿಯುತ್ತೆ, ಅದಕ್ಕೋಸ್ಕರ. ತರಕಾರಿಗೆಲ್ಲ ಎಣ್ಣೆ ಹಿಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮಲ್ಲಿ, ಅಂದರೆ ಜಾಸ್ತಿನೇ ಇಟ್ಕೊಂಡು ಹುರ್ಕೊಳ್ಳಿ. ಟೊಮೊಟೊನೂ ಕೂಡ ಅಷ್ಟೇ, ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಮ್ಮಿ ಇಟ್ಕೊಂಡ್ರೆ ಎಣ್ಣೆ ಹಿಡ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಜಾಸ್ತಿನೇ ಇಟ್ಕೊಂಡು ನೀಟಾಗಿ ಈ ಥರ ಕೈ ತಿರುಗಿಸ್ತಾನೆ ಇದ್ದರೆ ಏನು ಎಣ್ಣೆ ಎಲ್ಲ ಹಿಡ್ಕೊಳ್ಳಲ್ಲ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕಾಣಿಸ್ಬೇಕು. ಅದು ನೀಟಾಗಿ ಗ್ರೀನ್ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಎಣ್ಣೆ ಎಲ್ಲ ಕಾಣಿಸ್ಬೇಕು. ಆ ರೀತಿ ಚೆನ್ನಾಗಿ ಹುರ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ. ಈಗ ನೋಡಿ ಅದನ್ನು ಕೂಡ ಹುರ್ಕೊಂಡಿದ್ದಾಯಿತು. ಈಗ ಮಸಾಲೆ ಪೌಡ್ರುಗಳ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಅರಿಶಿನ ಪೌಡ್ರು, ಪೆಪ್ಪರ್ ಪೌಡ್ರು, ಆಮೇಲೆ ಬಿರಿಯಾನಿ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೇ ಇವಾಗ ಬರೀ ಧನಿಯಾ ಪೌಡ್ರು 2 ಸ್ಪೂನ್ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು ಹುಳಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ, ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಗ್ರೀನ್ ಮೆಣಸಿನ್ಕಾಯಿ ಹಾಕಿಲ್ಲ ನಾನಿಲ್ಲಿ, ಬರೀ ಚಿಲ್ಲಿ ಪೌಡ್ರೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು, ಯಾಕಂದರೆ ನನಗೆ ಗ್ರೀನ್ ಮೆಣಸಿನ್ಕಾಯಿ ಆಗೋಲ್ಲ, ಅದಕ್ಕೋಸ್ಕರ ಬರೀ ಚಿಲ್ಲಿ ಪೌಡ್ರೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಸಾಲೆ ಗೊಜ್ಜನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಈಗ ಗೊಜ್ಜೆಲ್ಲ ಪ್ರಿಪೇರ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡು ನೀವು ನೋಡ್ಕೊಬೇಕು. ಜಾಸ್ತಿ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಥರ ಪ್ರಿಪೇರ್ ಮಾಡ್ಕೊಳ್ಳಿ ಅದನ್ನು. ನಾನಿಲ್ಲಿ ನೀರು ಹಾಕಿಲ್ಲ, ಹಂಗೇ ಪ್ರಿಪೇರ್ ಮಾಡಿಕೊಂಡೆ ಗೊಜ್ಜು. ಈಗ ಅದೆಲ್ಲ ಬೆಂದಿದ್ದಾದಮೇಲೆ ಅದಕ್ಕೇ ಇವಾಗ ನೀರು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ನೀವು ಯಾವ ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿರ್ತೀರ ಆ ಕ್ವಾಂಟಿಟಿಲಿ ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ನಮ್ಮನೇಲಿ 4 ಜನಕ್ಕೆ ಬಾಕ್ಸ್ ಕೊಡೋದಿದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಕ್ವಾಂಟಿಟಿ ಪ್ರಕಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ತೊಗೊಂಡ್ರೆ ಅಕ್ಕಿನ, ಕಡಿಮೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಬಂದಿತ್ತು ಮಾತ್ರ ಪಲಾವು, ಒಂದೇ ಟೈಮ್ ಕ್ಲೋಸ್ ಆಯಿತು. ಮಿಕ್ಕಿದ್ರೆ ಸಂಜೆನೂ ಬಂದು ಮಕ್ಕಳು ತಿಂತಾರೆ. ಸಂಜೆನೂ ಬಂದು ಕೇಳಿದ್ಲು ನನ್ನ ಮಗಳು, ಪಲಾವ್ ಇಲ್ವಾ ಮಮ್ಮಿ, ಖಾಲಿ ಆಯಿತಾ ಅಂದ್ಬಿಟ್ಟು. ಆವಾಗಲೇ ನಾನು ದೀಪು ಬೇರೆ ಬಂದಿದ್ಲು, ಅವಳು ತಿನ್ನೊಂದಿದ್ದಕ್ಕೆ ತಿನ್ನಲಿಲ್ಲ. ಸ್ವಲ್ಪನೇ ಇತ್ತು ಪಲಾವು, ಇನ್ನೊಬ್ಬರು ತಿಂದರೆ ಖಾಲಿ ಆಗಿಬಿಟ್ಟಿರೋದು. ಅವಳು ತಿನ್ನೊಂದಿದ್ದಕ್ಕೆ ತಿನ್ನಲಿಲ್ಲ. ನನಗಂತೂ ಪಲಾವು ಟೊಮೊಟೊ ಬಾತ್ ಇಂಥದ್ದೆಲ್ಲ ಇಡ್ಸೋದೇ ಇಲ್ಲ. ನಾನು ಸಾಂಬಾರಿತ್ತು ಅಂತ ಹುಳಿ ಸಾಂಬಾರು ಅದರಲ್ಲೇ ರೈಸ್ ಮಾಡ್ಕೊಂಡು ತಿಂದಿದ್ದಾಯಿತು. ಈಗ ನೋಡಿಕೊಂಡು ನೀರು ಚೆಕ್ ಮಾಡಿಕೊಂಡು ಅಕ್ಕಿಯನ್ನು ತೊಳೆದು ಅದಕ್ಕೆ ಹಾಕಿದ್ದೀನಿ. ಇವಾಗ ಅದು ಕುದೀಲಿ. ಅದು ಕುದಿಯೋಷ್ಟರಲ್ಲಿ ಈ ಕಡೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ 3 ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕೋದು ಮರ್ತಿದ್ದೀನಿ. ಇಲ್ಲಿ ಉಪ್ಪು ಹಾಕಿಲ್ಲ, ಹಂಗೆ ತಿಂದಿದ್ದಾರೆ ಪರವಾಗಿಲ್ಲ. ಜಾಸ್ತಿ ಉಪ್ಪು ತಿನ್ನಬಾರ್ದು. BP ಇರೋರು, ಶುಗರ್ ಇರೋರು ಯಾರೂ ಕೂಡ ಅಷ್ಟೇ, ಈ ಪೇಷಂಟ್ಗಳು ಯಾರೂ ಜಾಸ್ತಿ ಉಪ್ಪು ತಿನ್ನಬಾರ್ದು. ನಮ್ಮ ಮನೆಯವರು ಬೈತಾ ಇರ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬರ್ತಾ ಇರುತ್ತೆ ಆವಾಗವಾಗ. ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕ್ಬೇಡ, BP ಜಾಸ್ತಿ ಆಗುತ್ತೆ ಅಂತ ಇರ್ತಾರೆ. ನನಗೇನು BP ಇಲ್ಲ, ಆದ್ರೂ ನಮ್ಮ ಮನೆಯವ್ರು ಬೈತಾ ಇರ್ತಾರೆ. ಉಪ್ಪೇ ಹಾಕಿಲ್ಲ, ಇಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಹಂಗೆ ತಿನ್ಕೊಂಬಂದಿದ್ದಾರೆ ಮಕ್ಕಳು, ಚೆನ್ನಾಗಿತ್ತು ಮಮ್ಮಿ ಅಂತ. ಇಲ್ಲಿ ಬಾಕ್ಸ್ಗಳಿಗೆಲ್ಲ ಹಾಕ್ತಾಯಿದ್ದೀನಿ ಇವಾಗ, ನನ್ನ ಮಕ್ಳಿಗೆ ಇಬ್ಬರಿಗೆ ಮತ್ತು ನನ್ನ ಮಗನಿಗೆ ಎಲ್ಲ. ನಮ್ಮ ಮನೆಯವರು ಮೊಸರು ತಿನ್ನಲ್ಲ, ಹಾಕಿದಾಗ ಬೇಡ ಅಂತಾರೆ, ಹಾಕಿಲ್ಲ ಅಂದಾಗ ನನಗೆ ಬೇಕು ಮೊಸರು ಅಂತ ಅಂದ್ಬಿಟ್ಟು ಅವರೇ ಹಾಕ್ಕೊಂಡು ಹೋಗ್ತಾರೆ. ಆ ರೀತಿ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಹಾಕಿಲ್ಲ ಇಲ್ಲಿ, ಬೇಕಾದರೆ ಆಮೇಲೆ ಬಾಕ್ಸ್ಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಹಾಕಿಲ್ಲ ಇಲ್ಲಿ. ಜಾಸ್ತಿ ಮೊಸರು ತಿನ್ನಲ್ಲ ನಮ್ಮ ಮನೆಯವರು. ಆಮೇಲೆ ನಮ್ಮ ಭಾನುನೂ ಅಷ್ಟೇ, ಜಾಸ್ತಿ ಮೊಸರು ತಿನ್ನಲ್ಲ ಅವರು ಕೂಡ. ಅದಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ಒಳಗೆ ಹಾಕಿದ್ದೀನಿ. ಬೇಕು ಅಂದರೆ ತಿನ್ನಲಿ, ಬೇಡ ಅಂದರೆ ವಾಪಸ್ ಹಂಗೆ ತರ್ತಾಳೆ, ಅದಕ್ಕೋಸ್ಕರ. ಈಗ ಅಷ್ಟೊತ್ತಿಗೆ ರೈಸು ಕೂಡ ಈ ಕಡೆ ಚೆನ್ನಾಗಿ ಆಗಿತ್ತು ನೋಡಿ. ಪಲಾವು ಎಷ್ಟು ಚೆನ್ನಾಗಾಗಿದೆ, ಹುಡಿಯಾಗಾಗಿದೆ. ಈ ಕಡೆ ನೀರು ಥರನೂ ಇಲ್ಲ, ಈ ಕಡೆ ಮುದ್ದೆ ಥರನೂ ಆಗಿಲ್ಲ, ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಅದಕ್ಕೇ ಇವಾಗ ಕೊತ್ತಂಬರಿ, ಪುದೀನ ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ದೆ ನಾನು ಹಚ್ಚಿರೋದನ್ನು, ಅದನ್ನು ಹಾಕಿ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಬಿಸಿನಲ್ಲಿ ಈ ರೀತಿ ಹಾಕೋದ್ರಿಂದ ನಮಗೆ ಬಾಯಿಗೆ ಸಿಗ್ತಾ ಇರುತ್ತಲ್ವ ಕೊತ್ತಂಬರಿ ಮತ್ತು ಪುದೀನ,
ಅದಕ್ಕೆ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಅಂದ್ಬಿಟ್ಟು ಹಾಕಿ ತಿರುಗಿಸ್ಬಿಟ್ಟು ಈಗ ಬಾಕ್ಸ್ಗಳಿಗೆಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ, ನನ್ನ ಮಕ್ಳಿಗೆ ಇಬ್ಬರಿಗೆ, ನನ್ನ ಮಗನಿಗೆ 4 ಜನಕ್ಕೆ ಬಾಕ್ಸ್ ಕಟ್ಟಬೇಕು. ಒಂದಿನ ಇರ್ತಾರೆ ನಮ್ಮ ಮನೆಯವರು, ಒಂದಿನ ಇರಲ್ಲ. ಒಂದಿನ 4 ಜನಕ್ಕೆ ಕಟ್ಟಬೇಕು, ಇನ್ನೊಂದು ದಿನ 3 ಜನಕ್ಕೆ ಕಟ್ಟಬೇಕಾಗುತ್ತೆ ಬಾಕ್ಸು. ಈಗ ಎಲ್ರಿಗೂ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ವೀಡಿಯೋ ಮಾಡ್ಕೊಂಡೇ ಹಾಗೆಯೇ ವೀಡಿಯೋ ಸುಮಾರು ದಿನ ಆಗಿತ್ತು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅನ್ನೋದಕ್ಕೆ ಕಾರಣನೂ ಹೇಳಿದ್ದೀನಿ. ವೀಡಿಯೋ ಕೊನೆ ತನಕ ನೋಡ್ತಾಯಿರಿ. ಈಗ ಬಾಕ್ಸ್ಗೆಲ್ಲ ಹಾಕಿದ್ದೆಲ್ಲ ಆದಮೇಲೆ ನನ್ನ ಮಕ್ಕಳು ಅವ್ರವ್ರ ಪಾಡ್ಗೆ ಅವ್ರವರು ರೆಡಿ ಆಗ್ತಾರೆ. ಇವಾಗ ಸಣ್ಣ ಮಕ್ಕಳಿದ್ದಾಗ ಹೆಂಗೋ ಇತ್ತು, ನಾನೇನು ರೆಡಿ ಮಾಡಬೇಕಾಗಿತ್ತು. ಇವಾಗ ಅವರವರು ರೆಡಿ ಆಗ್ತಾಯಿದ್ದಾರೆ. ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ಲೇಟಾಗಿದ್ರೂ ನಡೆಯುತ್ತೆ, ತಿಂಡಿ ಮಾಡಿ ಬಾಕ್ಸ್ ಹಾಕೋದು ಅಷ್ಟೇ. ಯಾಕಂದರೆ ಅರ್ಧ ಕೆಲಸ ನನ್ನ ಮಕ್ಕಳೇ ಮಾಡೋಗಿರ್ತಾರೆ. ಅದಕ್ಕೋಸ್ಕರ ಕಸ ಗುಡಿಸಿ, ನೆಲ ಒರೆಸಿ, ಬಾಗಿಲೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೀಪನೂ ಕೂಡ ಹಚ್ಬಿಟ್ಟು ಹೋಗ್ತಾರೆ. ಅದೊಂದು ಕೆಲಸ ಕಡಿಮೆ ಆದರೆ ನನಗೆ ಎಲ್ಲ ಕಡಿಮೆ ಆದಂಗೆ. ಅವ್ರು ಹೋದ್ಮೇಲೆ ನಾನು ಮಿಕ್ಕಿದ ಕೆಲಸಗಳು ಮಾಡ್ಕೊಬೇಕು. ಅಂದರೆ ಎಲ್ಲ ಹರಡಿ ಇಟ್ಟಿರ್ತಾರೆ, ಅದನ್ನೆಲ್ಲ ಎತ್ತಿಟ್ಕೊಂಡು ಇನ್ನೊಂದು ಸಲ ಜೋಡಿಸ್ಕೊಂಡು ನಾನು ಬಟ್ಟೆ ಮಿಷಿನ್ಗೆ ಹಾಕೋದಿದ್ರೆ ಹಾಕ್ಕೊಂಡು, ಮಿಕ್ಕಿದ ಕೆಲಸಗಳು ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಇರುತ್ತೆ, ಪಾತ್ರೆಗಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಬೇಕಾಗುತ್ತೆ. ಮತ್ತು ನಾನು ಫ್ರೆಶಪ್ ಆಗಿ ಪೂಜೆ ಮಾಡಿ, ಪೂಜೆ ಎಲ್ಲ ಮಕ್ಕಳು ಮಾಡೋಗಿರ್ತಾರೆ. ಫ್ರೆಶಪ್ ಆಗಿಬಿಟ್ಟು ನಾನು ಸಂಜೆ ಪೂಜೆ ಮಾಡ್ತೀನಿ. ಒಂದೊಂದು ದಿನ ಬೆಳಗ್ಗೆನೇ ಫ್ರೆಶಪ್ ಆಗ್ತೀನಿ, ಒಂದೊಂದು ದಿನ ಸಂಜೆ ಫ್ರೆಶಪ್ ಆಗಿ ಪೂಜೆ ಮಾಡ್ತೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿದ್ದಾರೆ ನನ್ನ ಮಕ್ಕಳಿಬ್ರೂ. ಪೂಜೆ ಮಾಡಿ ಅವರು ತಿಂಡಿ ಎಲ್ಲ ತಿಂದು ರೆಡಿ ಆಗಿಬಿಟ್ಟು ತಿಂಡಿ ತಿಂತಾಯಿದ್ದಾರೆ ಆಲ್ರೆಡಿ. ನಮ್ಮ ಮನೆಯವ್ರು ಇವಾಗ ಎದ್ದು ಬಂದಿದ್ದಾರೆ ಕೆಳಗಡೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ ಮಾಡೋದಕ್ಕೆ. ಬೆಳಗ್ಗೆಯಿಂದ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನೋ ಅದನ್ನು ಕೂಡ ಶೇರ್ ಮಾಡ್ತೀನಿ. ನೋಡಿ, ವೀಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ದಿನ ಆಗಿತ್ತು, ಯಾಕಪ್ಪ ಗ್ಯಾಪ್ ಕೊಟ್ಟಿದ್ದೆ ಮಧ್ಯದಲ್ಲಿ ಅಂತಂದರೆ ಮೊಬೈಲು ನಂದು ಸರಿ ಇರಲಿಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಗಿ ಸಿಂಕಲ್ಲಿ ಬಿದ್ದು ನೀರೆಲ್ಲ ಒಳಗಡೆ ಹೊಟ್ಟೋಗಿತ್ತು. ಹಾಗಾಗಿ ವೀಡಿಯೋ ಮಾಡಿದಾಗ ವಾಯ್ಸ್ ಓವರ್ ಕೊಡೋ ಕೂತ್ಕೊಂಡ್ರೆ ಸರಿಯಾಗಿ ವಾಯ್ಸ್ ಬರ್ತಾ ಇರಲಿಲ್ಲ, ಗೊರ ಅಂತ ಕೇಳಿಸ್ತಾ ಇತ್ತು. ಈ ಮೊಬೈಲ್ ತೊಗೊಂಡು ಬರೀ 3 ವರ್ಷ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. 3 ವರ್ಷಕ್ಕೇನೆ ಮೊಬೈಲ್ ಹಾಳಾಗಿದೆ ನಂದು. ಅಂದರೆ ಸುಮಾರು ಸಲ ಬಿಡಿಸ್ಬಿಟ್ಟಿದ್ದಾರೆ. ಈ ಕ್ಯಾಮ್ರಾ ಹತ್ರನೇ ಹೊಡೆದಾಕ್ಬಿಟ್ಟಿದ್ದಾರೆ. ಆಮೇಲೆ ಕ್ಯಾಮ್ರಾ ಕ್ವಾಲಿಟಿನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸದ್ಯಕ್ಕೆ ಇದರಲ್ಲೇ ಮಾಡ್ತೀನಿ, ನೋಡೋಣ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮೊಬೈಲ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇದರಲ್ಲೇ ಮಾಡ್ತಾಯಿದ್ದೀನಿ. ಹಾಗೆಯೇ ಬೆಳಗಿಂದ ಏನೆಲ್ಲ ಮಾಡಿದೆ ಅಂತ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ ಹೋಗಿ. ಬಟ್ಟೆ ಮಡ್ಚಿರಲಿಲ್ಲ, ನೆನ್ನೆ ಬಟ್ಟೆ ತಂದು ಹಾಕಿದ್ದೆ. ಮಕ್ಕಳು ಮಡ್ಚಿರ್ತಾರೆ ಅಂದ್ಕೊಂಡೆ, ನೆನ್ನೆನೇ ಇನ್ನೂ ಮಡ್ಚಿರಲಿಲ್ಲ. ಈಗ ಬಟ್ಟೆ ಮಡ್ಚಿ ಎತ್ತಿಟ್ಬಿಟ್ಟು ಮುಂದಿನ ಕೆಲಸಗಳು ನೋಡ್ಕೋಬೇಕು. ಹೆಣ್ಮಕ್ಳಿಗೆ ಬೋರ್ ಆಗೋ ಕೆಲಸ ಅಂತಂದರೆ ಫ್ರೆಂಡ್ಸ್ ಬಟ್ಟೆ ಮುಡ್ಚೋದು ಮತ್ತು ಸಿಂಕಲ್ಲಿ ಪಾತ್ರೆ ತೊಳೆಯೋದು ಎರಡೂ ಬೋರ್ ಆಗೋ ಕೆಲಸ. ಆಮೇಲೆ ಪಾತ್ರೆ ಜೋಡಿಸೋದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಕೆಲವರು ಬೇಜಾರು ಮಾಡ್ಕೊಳ್ತಾರೆ ಪಾತ್ರೆಗಳು ಜೋಡಿಸೋದಕ್ಕೆ ಮತ್ತು ಸಿಂಕಲ್ ಪಾತ್ರೆ ತೊಳೆಯೋದಕ್ಕೆ. ಅವಾಗಿಂದ ಅವಾಗ ತೊಳೆದಿಟ್ಕೊಂಡ್ರೆ ಏನು ಬೇಜಾರಾಗಲ್ಲ. ಜಾಸ್ತಿ ಆದಮೇಲೆ ತೊಳೆಯೋಕೆ ಹೋದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಇವೆರಡು ಬೋರಿಂಗ್ ಕೆಲಸ ಹೆಣ್ಮಕ್ಳಿಗೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 3 ತಿಂಗಳು ಹೋದರೆ, ಈಗಲೇ ಅಲ್ಲ, ಇನ್ನೊಂದು 3 ತಿಂಗಳು ಹೋದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮಧ್ಯದಲ್ಲಿ ಅದರಲ್ಲೂ ಹುಷಾರು ತಪ್ಪಿದ್ದೆ, ನಾನು ಸರಿಯಾಗಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮೊಬೈಲ್ ಜಾಸ್ತಿ ನೋಡಿದ್ರೆ ನನಗೆ ತಲೆನೋವು ಬರ್ತಿತ್ತು. ಅದಕ್ಕೋಸ್ಕರ ಈಗ ತಲೆನೋವು ಪೂರ್ತಿ ಅಂದರೆ ಒಂದು 3/4 ಭಾಗದಷ್ಟು ಕಂಟ್ರೋಲ್ ಆಗಿದೆ. ಈ ಯಾರಾದರೂ ಫೋನ್ ಮಾಡಿದಾಗ ಕಿವಿಲಿ ಇಟ್ಕೊಂಡು ಮಾತಾಡ್ತೀನಲ್ಲ, ಆವಾಗಲೂ ಅಷ್ಟೇ ಕಿವಿಯೆಲ್ಲ ನೋವು ಬರುತ್ತೆ ನನಗೆ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದ್ದೆ ನಾನು ವೀಡಿಯೋಸ್ ಮಾಡೋದಕ್ಕೆ. ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕರೆಕ್ಟಾಗಿ ಅವತ್ತಿನ ವೀಡಿಯೋಸ್ ಅವತ್ತೇ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊತೀನಿ. ನನಗೆ ಟೈಮ್ ಸಿಗಲ್ಲ. ಒಂದು ಟೈಮ್ ಸಿಕ್ಕಿದ್ರೆ ನನಗೆ ಮೊಬೈಲ್ ನೋಡ್ತಾನೆ ಈ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡುತ್ತೆ. ನೋಡ್ತಾ ಇರ್ತೀನಲ್ವಾ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡುತ್ತೆ ನನಗೆ. ನೋಡೋಣ, ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅನಿಸ್ಬಿಡುತ್ತೆ ಅವಾಗ. ಆಮೇಲೆ ಇನ್ನೊಂದು ಕೆಲಸ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟರೆ ಅಲ್ವಾ ಫಲ ಸಿಗೋದು. ಅದಕ್ಕೋಸ್ಕರ ಕಷ್ಟಪಡೋಣ, ಕಷ್ಟಪಡೋದಕ್ಕಲ್ಲ. ಮೊಬೈಲ್ ನೋಡ್ತಾ ಇದ್ರೇ ತಲೆನೋವು ಬಂದ್ಬಿಡುತ್ತೆ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ಬೇಜಾರು ಅನಿಸುತ್ತೆ, ಯಾರಪ್ಪ ವಿಡಿಯೋ ಮಾಡೋರು ಅನಿಸುತ್ತೆ. ತಲೆನೋವು ಅಂತ ಒಂದಿನ ಗ್ಯಾಪ್ ಕೊಟ್ಟರೆ ಮತ್ತೆ ಅದೇ ಕಂಟಿನ್ಯೂ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ನಾವು ಮನೆ ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮನೆಗಳು ಸಿಗ್ತಾಯಿಲ್ಲ ಎಲ್ಲೂ. ನೋಡ್ತಾ ಇದ್ದೀವಿ, ಮನೆ ಹುಡುಕಾಟ ಸ್ಟಾರ್ಟ್ ಆಗಿದೆ.
ಒಳ್ಳೆ ಮನೆಗಳು ಎಲ್ಲೂ ಸಿಗಲ್ಲ, ಅದರಲ್ಲೂ ಬಾಡಿಗೆ ಮನೆಗಳು ಸಿಗ್ತಾ ಇದ್ದಾವೆ, ಲೀಸ್ ಮನೆಗಳು ಸಿಗಲ್ಲ ಎಲ್ಲೂ. ನಮಗೆ ಡಬಲ್ ಬೆಡ್ರೂಮೇ ಬೇಕು. ಈಗಿರೋದು ಸಿಂಗಲ್ ಬೆಡ್ರೂಮು, ಮೇಲೊಂದು ರೂಮ್ ತೊಗೊಂಡಿದ್ದೀವಿ ಡಬಲ್ ಬೆಡ್ರೂಮ್ಗೆ. ಅದಕ್ಕೆ ಎರಡು ಕಡೆ ಓಡಾಡೋಕ್ಕಾಗ್ತಾಯಿಲ್ಲ, ಎರಡು ಕಡೆ ಕ್ಲೀನ್ ಮಾಡೋದಕ್ಕೂ ಆಗ್ತಾಯಿಲ್ಲ. ನನಗೆ ಬ್ಯಾಕ್ ಪೇನ್ ಬೇರೆ ಇದೆ. ಆಮೇಲೆ ಏನಂದರೆ ಸರ್ಜರಿ ಆಗಿರೋದ್ರಿಂದ ನನಗೆ ಜಾಸ್ತಿ ಓಡಾಡೋದಕ್ಕೂ ಆಗಲ್ಲ. ಮೇಲ್ಗಡೆ ಕೆಳಗಡೆ ಎಲ್ಲ ಓಡಾಡ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೇ ಮನೆ ಇರೋದು ನೋಡ್ತಾ ಇದ್ದೀವಿ, ಡಬಲ್ ಬೆಡ್ರೂಮ್ ಇರೋದು. ಸದ್ಯಕ್ಕೆ ಹುಡುಕಾಟ ಅಂತೂ ಪ್ರಾರಂಭ ಆಗಿದೆ. ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕಿದಾಗ ಖಾಲಿ ಮಾಡ್ತೀವಿ. ನನ್ನ ಮಗಳದು SLC ಆಗಲಿ ಅಂತ ಅಂದ್ಬಿಟ್ಟು ನಾನು 3 ವರ್ಷ ಇಲ್ಲೇ ಇದು ಬಿಡೋಣ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಬೇರೆ ಕಡೆ ಅಂತ ಹೇಳಿದ್ದು. ಇಲ್ಲೇ ಪಕ್ಕದಲ್ಲೇ ನನ್ನ ಮಗಳ ಸ್ಕೂಲು, ನಮ್ಮ ಮನೆ ಪಕ್ಕದಲ್ಲೇ ಇದೆ. 2 ಹೆಜ್ಜೆ ಈ ಅಂಗಡಿಗೆ ಹೋಗಿ ಬರ್ತೀವಲ್ಲ, ಆ ರೀತಿ ಹೋಗ್ಬಿಡ್ಬೋದು. ಒಬ್ಬಳೇ ಹೋಗಿ ಒಬ್ಬಳೇ ಬರ್ತಾಳೆ ಅಂದ್ಬಿಟ್ಟು SLCಗೆ ಅವ್ರಿಗೆ ರಾತ್ರಿ 10 ಗಂಟೆವರೆಗೂ ಪಾಠ ಮಾಡ್ತಾಯಿದ್ರು SLCಲಿ. ಅದಕ್ಕೋಸ್ಕರ ನನಗೆ ಇಲ್ಲೇ ಹತ್ರ ಇದೆ, ಇಲ್ಲೇ ಇರೋಣ ಅಂತ ಹೇಳ್ಕೊಂಡು ಇಲ್ಲೇ ಇದ್ದಿದ್ದು ಅಷ್ಟೇ. ಮೇಲೆ ಕೆಳಗಾದ್ರೇನು ಇರಲಿ, 3 ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿದ್ದು. ಇವಾಗ ಆಯ್ತಲ್ವ 3 ವರ್ಷ, ಹೋಗೋಣ, ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 2 ಡಬಲ್ ಬೆಡ್ರೂಮ್ ಒಂದೇ ಹತ್ರ ಇರೋದು, ಒಂದೇ ಮನೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೀಸಿಗೆ ಸಿಗ್ತಾ ಇಲ್ಲ, ಬಾಡಿಗೆಗಳಿಗೆ ಬೇಜಾರು ಮನೆಗಳು ಸಿಗ್ತವೆ, ಲೀಸಿಗೆ ಸಿಗ್ತಾ ಇಲ್ಲ ನಮಗೆ. ಮೊದಲಿದ್ದಿದ್ದು ಮನೆ ಚೆನ್ನಾಗಿತ್ತು, ಅದರಲ್ಲಿ ನಾವು 7 ವರ್ಷ ಇದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮನೆಯೂ ಕೂಡ ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಅದು ನೋಡೋಕ್ಕೆ ಹಳೆ ಮನೆ ಥರ ಇದ್ರೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಮನೆ. ಅದು ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂದೊಂದ್ಸಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಆ ಮನೆ ಯಾಕಾದರೂ ಬಿಟ್ವು ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ಬಾಡಿಗೆ ಕೊಡ್ತಾ ಇದ್ದಿದ್ದು, ಅವರು ಲೀಸಿಗೆ ಕೇಳಿದ್ವಿ ನಾವು, ಓನರು ಲೀಸಿಗೆ ಕೊಡಲಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು ನಾವು ಲೀಸಿಗೆ. ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅವನು 9th ಸ್ಟ್ಯಾಂಡರ್ಡು ಬೇಗ ಮುಗಿಸ್ತಾನೆ ಈ ವರ್ಷ. ಅದೊಂದು ಖುಷಿ ಇದೆ ನನಗೆ. ಎಷ್ಟು ಬೇಗ 9th 10th ಆಗ್ಬಿಟ್ರು ಮಕ್ಕಳು. ಮೊನ್ನೆ ಚಿಕ್ಕವರಿದ್ದರು, ಸಣ್ಣ ಸಣ್ಣ ಮಕ್ಕಳು. ನಿಜವಾಗ್ಲೂ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಅನಿಸುತ್ತೆ ನನಗೆ. ಅವರಿಬ್ಬರನ್ನ ನೋಡ್ತಾ ಇದ್ರೆ ಸಣ್ಣ ಸಣ್ಣ ಮಕ್ಕಳಲ್ಲಿ ನೋಡ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಒಂದ್ಸಲ ರಿವೈನ್ಸ್ ಮಾಡಿಕೊಂಡೆ ನಾನು, ನೆನೆಸ್ಕೊಂಡೆ ಹಿಂದಕ್ಕೆ ಹೋಗಿ. ಆವಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಿರ್ಬೋದು, ಸಾಕಿದ್ದೀವಿ ಅನ್ನೋದಾಗಿರ್ಬೋದು. ನಿಜವಾಗ್ಲೂ ಎಲ್ಲ ಒಂದ್ಸಲ ರಿವೈಸ್ ಮಾಡಿಕೊಂಡೆ, ಎಲ್ಲ ಒಂಥರ ಕಣ್ಮುಂದೆ ಬಂದು ಹಿಂದಕ್ಕೆ ಹೋದಂಗಾಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ಬೇಗ ದೊಡ್ಡವರಾದ್ರ ಮಕ್ಕಳು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿದೆ ಅವ್ರು ನೋಡ್ತಾ ಇದ್ರೆ. ಅಂದರೆ ಯಾವಾಗ ಸಣ್ಣ ಮಕ್ಕಳಲ್ಲಿ ಇದ್ದಾಗಲೇ ಎಷ್ಟೋ ಚೆನ್ನಾಗಿದ್ರು ಅನಿಸುತ್ತೆ. ಇವಾಗ ಸ್ವಲ್ಪ ಕಾಟಗಳು ಕೊಡ್ತಾರೆ ಜಾಸ್ತಿ. ಆವಾಗ ನಾನು ಎಲ್ಲಿ ಮಲಗಿಸಿರ್ತಿದ್ನೋ ಅಲ್ಲೇ ಮಲಗ್ತಿದ್ರು ಅವರು, ಒಂದೇ ಕಡೆ ಇರ್ತಾಯಿದ್ರು. ಹೇಳಿದ ಮಾತು ಕೇಳ್ತಾಯಿದ್ರು. ಅವಾಗೆಲ್ಲ ಚೈಲ್ಡ್ಹುಡ್ ಅಲ್ವಾ, ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾಯಿದ್ರು. ಇವಾಗ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಇವಾಗ ದೊಡ್ಡವ್ರು ಆಗ್ತಾ ಅವ್ರಿಗೆ ನಾವು ಅಡ್ಜಸ್ಟ್ ಆಗಬೇಕು, ನಮ್ಗೆ ಅವರು ಅಡ್ಜಸ್ಟ್ ಆಗಲ್ಲ. ಆವಾಗಿನ ಲೈಫೇ ಬೇರೆ, ಇವಾಗಿನ ಲೈಫೇ ಬೇರೆ. ಈಗ ದೊಡ್ಡವ್ರು ಆದಮೇಲೆ ಒಂಥರ ಆಗ್ಬಿಟ್ಟಿದ್ದಾರೆ ಇವಾಗ. ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ಬೇಕಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಅಂದರೆ ಎಲ್ಲ ಅಂತಲ್ಲ, ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ನನ್ನ ಮಕ್ಕಳು ಯಾವುದಕ್ಕೂ ಅಷ್ಟೇ, ಇಲ್ಲ ಆಗಲ್ಲ, ಅದಾಗಲ್ಲ ಇದಾಗಲ್ಲ ಏನು ಹೇಳಲ್ಲ. ನಾನು ಹೇಳೋದಕ್ಕಾಯ್ತು ಸಾಯಿತು ಸರಿ ಮಮ್ಮಿ ಅಂತ ಒಪ್ಕೊಳ್ತಾರೆ. ಅದೊಂದು ಖುಷಿ ಇದೆ ನನಗೆ. ನಾನು ಹಾಕಿದ ಗೆರೆ ದಾಟಲ್ಲ ಯಾವತ್ತಿಗೂ ಅಷ್ಟೇ. ನಾನು ಕೂಡ ಅಷ್ಟೇ, ಏನೂ ಕಂಡೀಷನ್ ಮಾಡೋದಕ್ಕೆ ಹೋಗಲ್ಲ ನನ್ನ ಮಕ್ಕಳಿಗೆ ಜಾಸ್ತಿ. ಯಾಕಂದರೆ ಅವತ್ತಿಂದ ನನ್ನ ಅವರಲ್ಲೇ ಇದ್ದಾರೆ. ನಾನು ಹಾಕಿದ ಗೆರೆ ದಾಟಲ್ಲ. ಅವತ್ತಿಂದನೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಸ್ವಲ್ಪ ಮಾತಾಡೋದು ಜಾಸ್ತಿ ಕಲ್ತಿದ್ದಾರೆ ಅಷ್ಟೇ. ಮಾತಾಡೋದು ಜಾಸ್ತಿ ಕಲ್ತ್ರೂ ಕೂಡ ನನ್ನದು ಸ್ವಲ್ಪ ಭಯ ಇದೆ. ಅವ್ರ ಅಪ್ಪಂದು ಒಂಚೂರು ಭಯ ಇಲ್ಲ ಮಕ್ಕಳಿಗೆ. ಅವರಪ್ಪ ಸ್ವಲ್ಪ ಮುದ್ದು ಜಾಸ್ತಿ ಮಾಡ್ತಾರೆ. ಅದಕ್ಕೋಸ್ಕರ ನಂದಂದರೆ ಸ್ವಲ್ಪ ಅವತ್ತಿಂದನೂ ಹಂಗೆ ಇಟ್ಟಿದ್ದೀನಿ ನನ್ನ ಕಂಡೀಷನಾಗೇ. ನಾನು ಹಾಕಿದ ಗೆರೆ ದಾಟಲ್ವಲ್ಲ ಅನ್ನೋದೊಂದು ಹೆಮ್ಮೆ ಇದೆ ನನಗೆ. ಮಕ್ಕಳಿಗೆ ಜಾಸ್ತಿ ಕಂಡೀಷನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದೇ ಮೈಂಡಲ್ಲಿ ಇಟ್ಕೊಂಡ್ಬಿಡ್ತಾರೆ. ನಾನು ಅಷ್ಟೊಂದು ಕಂಡೀಷನ್ನು ಕೂಡ ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟೇ ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಕಂಡೀಷನ್ ಹಾಕೋದಾಗಿರ್ಬೋದು. ಆಮೇಲೆ ಹೊರಗಡೆ ಫುಡ್ಡು ಕೇಳ್ತಾರೆ, ಹೊರಗಡೆ ಫುಡ್ಡು ಕೊಡ್ಸಲ್ಲ ನಾನು ಜಾಸ್ತಿ. ಅವ್ರು ಹಠ ಮಾಡ್ತಾರೆ ಅಂದ್ಬಿಟ್ಟು ನಾನು ಆಚೆಗಡೆ ಫುಡ್ಡು ಏನೂ ಕೊಡ್ಸೋಕೆ ಹೋಗಲ್ಲ. ಈ ಮಕ್ಕಳು ವಿಚಾರ ಅಂತ ಬಂದಾಗ ನಾನು ಸ್ವಲ್ಪ ತಿನ್ನೋದ್ರಲ್ಲಿ ಸೂಕ್ಷ್ಮನೇ ಜಾಸ್ತಿ. ಯಾಕಂದರೆ ಆವಾಗ ಸಿಕ್ಕಾಪಟ್ಟೆ ನನ್ನ ಮಗನಿಗೆ ವಾಮಿಟ್ ಆಗೋದು. ಈಗ ದೊಡ್ಡವನಾಗಿದ್ದಾನೆ, ಈಗ 9th ಬಂದಮೇಲೆ ಏನೂ ಇಲ್ಲ. ಅವನು ಮೊನ್ನೆವರೆಗೂ 8th ಸ್ಟಾರ್ಟಿಂಗಲ್ಲಿ ಇಂದನೂ ಕೂಡ ಅವನಿಗೆ ವಾಮಿಟ್ ಆಗೋದು. 8th ಬಂದಮೇಲೂ ಕೂಡ ವಾಮಿಟ್ ಆಗೋದು ಅವನಿಗೆ. ಈಗ ರೀಸೆಂಟಾಗಿ ಅಷ್ಟೇ ಅವನಿಗೆ ಕಡಿಮೆ ಆಗಿರೋದು. ಅವ್ನು ಸೂಕ್ಷ್ಮ ಜಾಸ್ತಿ. ಸಿಕ್ಕಾಪಟ್ಟೆ ದೃಷ್ಟಿ ಬೇರೆ ಆಗ್ಬಿಡೋದು ಅವನಿಗೆ. ಈಗ ದೊಡ್ಡವನಾದರೂ ಕೂಡ ಅವ್ನ ದೃಷ್ಟಿ ಆಗ್ತಾ ಇರುತ್ತೆ. ಈಗಲೂ ಒಂದೊಂದ್ಸಲ ನಾನು ದೃಷ್ಟಿ ಎಲ್ಲ ತೆಗಿತಾ ಇರ್ತೀನಿ ಅವನಿಗೆ. ನನ್ನ ಮಗಳಿಗೆ ಏನಾಗಲ್ಲ, ಅವನಿಗೆ ಮಾತ್ರ ದೃಷ್ಟಿ ಆಗುತ್ತೆ ಜಾಸ್ತಿ. ಅವನಿಗೆ ಈಗಲೂ ಕೂಡ ಒಂದೊಂದ್ಸಲ ದೃಷ್ಟಿ ತೆಗಿತೀನಿ. ಅದಕ್ಕೋಸ್ಕರ ಜಾಸ್ತಿ ಏನು ಕಂಡೀಷನ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಇಷ್ಟ ಬಂದಂಗೆ ಇದ್ಕೊಳ್ಳಿ. ಇವಾಗ ಇಷ್ಟು ದಿನ ನಾನು ಹೇಳಿದ ಮಾತು ಕೇಳಿದ್ದಾರೆ. ಇವಾಗ ಅವ್ರು ಹೇಳಿದ ಮಾತು ಕೇಳೋಣ ಅಂತ ಅನಿಸುತ್ತೆ ನನಗೂ ಕೂಡ ಮನಸ್ಸಿಗೆ.
ಅದಕ್ಕೆ ಜಾಸ್ತಿ ಏನು ಕಂಡೀಷನ್ ಏನು ಹಾಕಕ್ಕೆ ಹೋಗಲ್ಲ. ಮನೇಲಿ ತಿಂಡಿನೂ ಕೂಡ ಅಷ್ಟೇ, ನಾನೇನು ಮಾಡ್ಕೊಡ್ತೀನೋ ಅದನ್ನೇ ತಿಂತಾರೆ. ಹೆಲ್ದಿ ಫುಡ್ಡು ನಾನೇನು ಮಾಡ್ಕೊಡ್ತೀನೋ ಅದನ್ನೇ ತಿನ್ನೋದವರು. ಇದೇ ತಿನ್ಕೊಂಡು ಹೋಗ್ತೀವಿ ಅಂತ ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ಆಚೆನೂ ಅಷ್ಟೇ, ಆಚೆ ಫುಡ್ಡೇ ಆಗಿರ್ಬೋದು, ನಾವು 15 ದಿನಕ್ಕೆ ತಿಂಗಳಿಗೆ ಅದನ್ನ ಗೋಬಿ ಕೇಳ್ತಾರೆ ಅಷ್ಟೇ, ಬಿಟ್ಟರೆ ಇನ್ನೇನು ಕೇಳಲ್ಲ ಅವರು. ಗೋಬಿ ತಂದು ಕೊಟ್ಬಿಡ್ತೀವಿ 15 ದಿನ ತಿಂಗಳಿಗೆ. ಅದು ನಾವೇ ಹೋಗಿ ಒಳ್ಳೆ ಕಡೆ ನೋಡಿ ನಾವೇ ತೊಗೊಬಂದು ಮನೆಗೆ ಕೊಡ್ತೀವಿ ಅಷ್ಟೇ. ಅಲ್ಲೇ ಕೊಡ್ಸೋದಾಗಿರ್ಬೋದು, ಅಲ್ಲೇ ತಿನ್ಸೋದಾಗಿರ್ಬೋದು ಮಾಡಲ್ಲ. ನಮ್ಮ ಜೊತೆಲಿ ಕರ್ಕೊಂಡು ಹೋದ್ರೇ ಅಷ್ಟೇ ಅವ್ರಿಗೆ ಫುಡ್ಡು ತಿನ್ಸೋದು ಆಚೆಗಡೆದು. ಇದು ನನ್ನ ಮಕ್ಕಳು ಲೈಫು. ಒಟ್ಟಲ್ಲಿ ದೊಡ್ಡವರಾದರು, ಎಷ್ಟು ಬೇಗ ದೊಡ್ಡವರಾದರೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನೆನೆಸ್ಕೊಂಡ್ರೆ. ಇಷ್ಟು ಬೇಗ ದೊಡ್ಡವರಾದ್ರ ಅಂತ ಅನಿಸುತ್ತೆ ನನಗೆ. ಫ್ರೆಂಡ್ಸ್, ಈಗ ಒಂದಷ್ಟು ಮಾತುಕತೆ ಆಯಿತು, ನಿಮ್ಮ ಜೊತೆ ಮಾತಾಡಿದ್ದಾಯಿತು. ಇವಾಗ ಬಟ್ಟೆಗಳೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ತುಂಬ ದಿನದ ಮೇಲೆ ನಾನು ಇಷ್ಟೊಂದು ಮಾತಾಡಿದ್ದೀನಿ ಇವತ್ತು. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು. ಈಗ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ. ಅಡುಗೆ ಮನೆ ಇವತ್ತು ಕ್ಲೀನ್ ಮಾಡೋಕ್ಕಾಗಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಸಜ್ಜೆ ಹತ್ರ ನಿಂತ್ಕೊಂಡು ಕಾಲೆಲ್ಲ ನೋವ್ತಿತ್ತು, ಅದಕ್ಕೆ ಲೇಸಿ ಮಾಡಿದೆ. ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅವ್ರು ಹೋದ್ಮೇಲೆ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಅಡುಗೆನೂ ಕೂಡ ಮಾಡಬೇಕಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದು ಇದೆ. ಮತ್ತು ಹುಳಿ ಸಾಂಬಾರು ಮಾಡಿದ್ದೆ ರಾತ್ರಿ. ಹಸಿ ಕಾಳು ತಂದಿದ್ರು ನಮ್ಮ ಮನೆಯವರು, ಅದನ್ನು ಬಿಡಿಸಿ ಇಟ್ಟಿದ್ದೆ ನಾನು. ಅದನ್ನು ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಕಾಳು ಸಾಂಬಾರು ಮಾಡಿದ್ದೆ. ಅಲಸಂದೆ ಕಾಳು, ಹಸಿ ಅಲಸಂದೆ ಕಾಳು ತಂದಿರಲ್ವ ಅದು. ಸಾಂಬಾರು ಕೂಡ ಇತ್ತು, ಅದು ಬೇರೆದಕ್ಕೆ ಶಿಫ್ಟ್ ಮಾಡಿ, ಅಂದರೆ ಬೇರೆ ಪಾತ್ರೆಗೆ ಹಾಕಿ ಅದನ್ನು ಎತ್ತಿಟ್ಟು ಈಗ ಒಂದೊಂದೇ ಪಾತ್ರೆಗಳೆಲ್ಲ ಇನ್ನೂ ಯಾವುದಾದ್ರೂ ಇದ್ದರೆ ನೋಡಿಕೊಂಡು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಿಂಕಲ್ಲಿ ಇದ್ದವೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳಿತಾ ಇದ್ದೆ, ಒಂದು ಮುಕ್ಕಾಲು ಭಾಗ ತೊಳೆದಿದ್ದೆ ನಾನು. ಆವಾಗ ನಮ್ಮ ದೀಪು ಬಂದಳು. ನಾನು ಬಾಗಿಲು ತೆಗೆದುಬಿಟ್ಟೇ ಪಾತ್ರೆ ತೊಳಿತಾ ಇದ್ದೆ. ಗೇಟು ಸೌಂಡ್ ಆಯಿತು. ನಾನು ಬಾಗಿಲು ಬೇರೆ ತೆಗ್ದಿದ್ದೆ. ನನಗೆ ಆಚೆಗೆ ಹೋಗೋದಕ್ಕೆ ಭಯ ಆಯಿತು ನನಗೆ. ಯಾಕಂದರೆ ಒಬ್ಬಳೇ ಇದ್ದಾಗ ನಾನು ಬಾಗಿಲು ಹಾಕ್ಕೊಂಡ್ಬಿಡ್ತೀನಿ. ಇವತ್ತು ಬಾಗಿಲು ಹಾಕಿರಲಿಲ್ಲ ನಾನು. ಗೇಟ್ ಸೌಂಡ್ ಆಯ್ತಲ್ಲ, ಸಿಕ್ಕಾಪಟ್ಟೆ ಭಯ ಆಯಿತು. ಕಿಟಕಿಲಿ ನೋಡ್ತಾನೆ ಇದ್ದೆ, ಅಷ್ಟೊತ್ತಿಗೆ ನಮ್ಮ ದೀಪು ಬಂದಳು. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಇವಾಗ ನಮ್ಮ ದೀಪು ಬಂದೋಳೆ. ಇಂಟರ್ವ್ಯೂ ಇತ್ತಂತೆ. ಹಾಯ್ ಮಾಡಿ ದೀಪು. ಏನು ಇಂಟರ್ವ್ಯೂ ಇತ್ತು ಇವತ್ತು? ಆ್ಯಕ್ಚುಲಿ ನನಗೆ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಇಂಟರ್ವ್ಯೂ ಇತ್ತು, ಮಹೇಂದ್ರ ಶೋರೂಮಲ್ಲಿ. ಪಾಸ್ ಏನೋ ಇತ್ತು, ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಇಂಟರ್ವ್ಯೂ ಇತ್ತಂತೆ, ಬಂದಿದ್ದಾಳೆ. ಇವಾಗ ನಾನು ಬಾಗಿಲು ತೆಗ್ದಿದ್ದೆ, ಭಯ ಆಯಿತು ನನಗೆ. ಗೇಟ್ ತೆಗೆದಾಗ ನಾನು ಯಾವಾಗಲೂ ಒಬ್ಬಳೇ ಇರ್ತೀನಿ ಅಂದ್ಬಿಟ್ಟು ಬಾಗಿಲು ಹಾಕ್ಕೊಂಡಿರ್ತೀನಿ. ಇವಾಗ ಬಂದು ಇನ್ನು ಸಂಜೆ ಏನೋ ಪ್ರೋಗ್ರಾಮ್ ಇದೆಯಂತೆ, ಮುಗಿಸ್ಕೊಂಡು ಹೋಗೋದಲ್ವಾ? ಪ್ರಾಕ್ಟೀಸ್ ಇದೆ, ಡ್ರಾಮಾ ಪ್ರಾಕ್ಟೀಸ್. ಆ್ಯಕ್ಚುಲಿ ನಾನು ಬಟ್ ಅವ್ರ ಲೈಫ್ನ ರಿಯಲ್ ಸ್ಟೋರಿನ ನಾವು ಡ್ರಾಮಾ ಮುಖಾಂತರ ತೋರಿಸ್ತಿದ್ದೀವಿ. ಆ್ಯಕ್ಚುಲಿ ಫಿಲಮು ಬಂದಿದೆ, ಬಟ್ ಫಿಲಮ್ಗಿಂತ ಡ್ರಾಮಾ ಚೆನ್ನಾಗಿರುತ್ತೆ. ಎಲ್ಲಿ ಡ್ರಾಮಾ ಮಾಡೋದು? ಡ್ರಾಮಾ ಆ್ಯಕ್ಚುಲಿ 3 ಹತ್ರ ಇದೆ. ಒಂದು ಬೆಂಗಳೂರಲ್ಲಿ, ಒಂದು ನೆನ್ಮಂಗ್ಲ, ಇನ್ನೊಂದು ಬೆಳಗಾಮಲ್ಲಿ. ಈಗ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ. ಡೈಲಿ ಬರ್ತಾ ಇದ್ದಾಳೆ ಊರಿಂದ. ಸಂಜೆ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಜಾಗೃತಿ ಅಂದ್ಬಿಟ್ಟು. ನಾನು ಅಂದ್ರೆ ಅವ್ರ ಲೈಫ್ ಸ್ಟೋರಿಯಿಂದ ಹೆಂಗೆ ಅವ್ರ ಚಿಕ್ಕ ಮಕ್ಕಳಿಂದ ಅವರು ಬೆಳೆದು ದೊಡ್ಡವರಾಗೋವರೆಗೂ ಹೆಂಗಿರುತ್ತೆ ಲೈಫ್ ಅನ್ನೋದನ್ನ ತೋರಿಸ್ತೀವಿ. ಡೈಲಿ ಪ್ರಾಕ್ಟೀಸ್. ಒಬ್ರು ದೇವದಾಸಿ ಕುಟುಂಬದಿಂದ ಬಂದವರು, ಅವರು ದೇವದಾಸಿ ಪದ್ಧತಿನ ಆಚರಣೆ ಮಾಡ್ತಾನೆ ಎಲ್ಲಾನು ವಿರೋಧ ಮಾಡ್ಕೊಂಡು ಅವ್ರ ಲೈಫ್ನ ಇಷ್ಟು ಮೇಲ್ಮಟ್ಟಕ್ಕೆ ಹೆಂಗ್ ತಗೊಂಬಂದ್ರು, ಎಷ್ಟೆಲ್ಲ ಕಷ್ಟಪಟ್ರು ಅನ್ನೋದನ್ನ ಡ್ರಾಮಾ ಮುಖಾಂತರ ತೋರಿಸ್ತಾ ಇದೀವಿ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿರೋದು? ಆಕ್ಚುಲಿ 1 ವೀಕಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇನ್ನೊಂದು 15 days ಅಲ್ಲಿ ಕಂಪ್ಲೀಟ್ ಆಗುತ್ತೆ ಡ್ರಾಮಾ. ಆಮೇಲೆ ಶೋ ಕೊಡ್ತೀವಿ. ಎಷ್ಟು ದಿನ ಆಯ್ತು? ಇನ್ನೊಂದು 15 days. ಡೇಟ್ ಇನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ. ಆಕ್ಚುಲಿ ನಾವ್ಯಾವಾಗ ಓಕೆ ಅಂತೀವೋ ಅವಾಗ ಡೇಟ್ ಫಿಕ್ಸ್ ಮಾಡ್ತಾರೆ. ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಡೇಟ್ ಮತ್ತೆ ಯಾರ ಬಗ್ಗೆ ಡ್ರಾಮಾ ಮಾಡ್ತಿದೀವಿ ಅಂತ. ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ. ನನ್ನ ತಂಗಿ ಬಂದಿದ್ಲು ಅಂತ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದು. ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೆರಡು ಮೀಶೋಯಿಂದ ಬಟ್ಟೆ ಆರ್ಡರ್ ಮಾಡಿದ್ವಿ, ಅದನ್ನು ತೋರಿಸೋಣ ಅಂದ್ಕೊಂಡೆ. ನೋಡೋಣ ಇವಾಗ. ನಮ್ಮ ಅಕ್ಕಂಗೆ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಟಿರಲಿಲ್ಲ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ. ನೀವು ಕೊಡ್ತಾ ಇರೋದ? ಇವಳು ಕೊಡ್ತಾ ಇರೋದಲ್ವ? ನಮ್ಮ ಮನೆಯವ್ರು ಕೊಟ್ಟೋದ್ರು. ಅದು ಬಟ್ಟೆದು ಅಂದ್ಬಿಟ್ಟು ಮೀಶೋಯಿಂದ ಬಟ್ಟೆಗಳು ಆರ್ಡ್ರ್ ಮಾಡಿದ್ನಲ್ವ, ಅದರದ್ದು ಬಟ್ಟೆದು ಅಂದ್ಬಿಟ್ಟು ಅದನ್ನು ಕೊಟ್ಟೋದ್ರು. ಅಲ್ಲಿ ಇಟ್ಟಿದ್ದೆ ಎದ್ಕೊಂಡು, ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ದಾಳೆ. ಬನ್ನಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಬಟ್ಟೆಗಳು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಲಿಪ್ಸ್ಟಿಕ್ ತಗೊಂಡೆ. ಮ್ಯಾಟ್ ಅಂತ ಮೇಲ್ಗಡೆ ಬಾಕ್ಸ್ ಟೈಪ್ ಐತೆ. ಇದು ನೋಡಿ, ಡಿಸೈನ್ಗೆ ಫಿದಾಗೋದೆ, ಅದಕ್ಕೆ ಲಿಪ್ಸ್ಟಿಕ್ ತಗೊಂಡ್ಬಂದೆ. ಅದಕ್ಕೆ ಹಚ್ಕೊಂಡು ಟ್ರಯಲ್ ನೋಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಪಿಂಕ್ ಕಲರ್ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿದೆ ಕಲರು.
ನನಗೂ ಪಿಂಕ್ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಾವ್ಯ ಬುಕ್ ಮಾಡಿದ್ರೆ ಜಾಸ್ತಿ ಪಿಂಕೇನೆ ತಗೊಬರೋದು. ಇದು ಲೈಟ್ ಪಿಂಕ್ ಐತಲ್ಲೇ. ಆ್ಯಕ್ಚುಲಿ ಇದು ಮೆರೂನ್ ಕಲರ್ ಐತೆ, ಪಿಂಕ್ ಕಲರ್ ಇಲ್ಲ. ಲೈಟ್ ಪಿಂಕ್ ಇದು. ಇದು ಸ್ವಲ್ಪ ಡಾರ್ಕ್ ಇದೆ ನಮ್ಮ ಹತ್ರ ಇರೋದು. ಇವಳು ತಂದಿರೋದು ಲೈಟ್ ಪಿಂಕ್. ಪರವಾಗಿಲ್ಲ, ಚೆನ್ನಾಗೈತೆ. ಮ್ಯಾಟ್ ಲಿಪ್ಸ್ಟಿಕ್ ಇದು. ನಾ ಕಣ್ಣಲ್ಲ. ಓಹೋ, ಹೆವಿ ಡಾರ್ಕು. ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿ ಚೆನ್ನಾಗೈತೆ. ಏನ್ ಗೊತ್ತಾ ಫ್ರೆಂಡ್ಸ್, ನಾನು ಮುಂಚೆ ಮೇಕಪ್ ಎಲ್ಲ ಯೂಸ್ ಏನೂ ಹಾಕೊಂತಿರ್ಲಿಲ್ಲ. ಲಿಪ್ಸ್ಟಿಕ್ ಹಚ್ಕೊಬೇಕಂದ್ರೆ ಇವತ್ತು ಯಾರು ಹಚ್ಕೊತಾರೆ ಅಂತಿದ್ರು ಅಂತ ಅನ್ನೋಷ್ಟು ಇದು ಏಟ್ ಮಾಡ್ತಿದ್ದೆ ನನ್ನ ಮೇಕಪ್ನೆಲ್ಲ. ಯಾಕೋ ಈಗ ಗೊತ್ತಿಲ್ಲ, ಇವಾಗ ಲಿಪ್ಸ್ಟಿಕ್ಕು ಕಾಜಲ್ ಅಂದರೆ ತುಂಬ ಇಷ್ಟ. ಲಿಪ್ಸ್ಟಿಕ್ಕು ಕಾಜಲ್ ಇಲ್ಲ ಅಂದರೆ ದೀಪು ಹೋಗಿ ಅನ್ಸಲ್ಲ. ಅದಕ್ಕೆ ಇವಾಗ ಲಿಪ್ಸ್ಟಿಕ್ ತಗೊಳೋದು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ನಮ್ಮ ಅಕ್ಕನ ಮಕ್ಕಳೆಲ್ಲ ಬೈತಾ ಇದ್ರು, ನೀನು ಏನಕ್ಕ ನೀನು ಇಷ್ಟೊಂದು ದೊಡ್ಡ ಹುಡುಗಿ ಆಗಿದ್ಯಾ, ಒಂದು ಲಿಪ್ಸ್ಟಿಕ್ ಹಚ್ಚಲ್ಲ ಅಂತ. ಯಾಕೋ ಗೊತ್ತಿಲ್ಲ, ಲಿಪ್ಸ್ಟಿಕ್ಕಿಗೆ ನಾನು ಫಿದಾಗ್ಬಿಟ್ಟಿದ್ದೀನಿ. ಒಂದು ಗಾದೆ ಮಾತಿದೆಯಲ್ಲ, ಮೇಕಪ್ ಮಾಡಿದ್ರೆ ಹುಡುಗಿರಿಲ್ಲ ಅಂತ, ನಿಜ ಆಗೋಯ್ತು. ಫಸ್ಟಿಂದ ಎಷ್ಟು ಬಲಂತ ಮಾಡಿದ್ರು ಲಿಪ್ಸ್ಟಿಕ್ ಹಚ್ಚದೇ ಇರೋಳು ಇವಾಗ ಅವಳೇ ಇಷ್ಟಪಟ್ಟು ತಗೊಬಂದು ಲಿಪ್ಸ್ಟಿಕ್ ಹಚ್ಕೊಂತಾವಳೆ ಫ್ರೆಂಡ್ಸ್. ಲಿಪ್ಸ್ಟಿಕ್ ಹಚ್ತಾ ಇದೀನಿ. ಮೇಕಪ್ ಅಂದ್ರೇನೆ ಇಷ್ಟ ಇರ್ತಿರ್ಲಿಲ್ಲ ಅವಳು. ಈ ತರ ತಲೆನೂ ಬಾಚ್ತಿರ್ಲಿಲ್ಲ. ನಾನು ಏರ್ಸ್ ಎಲ್ಲ ಈ ತರ ಫ್ರೀ ಏರ್ಸ್ ಎಲ್ಲ ಬಿಡ್ತಿರ್ಲಿಲ್ಲ. ಸುಮ್ನೆ ಇಲ್ಲ ಒಂದು ಫೋನೆ ಹಾಕೊಂಡು ಸುಮ್ನೆ ಬಿಟ್ಬಿಡ್ತಿದ್ದೆ. ಈ ನಡುವೆ ಗೊತ್ತಿಲ್ಲ ನನ್ಗೆ ಏನಾಗಿದೆ, ಬಟ್ ತಿಕ್ಲಿ ತರ ಹೆಂಗಂದ್ರೆ ಹಂಗೆ ಇರೋಳು. ಇವಾಗ ನೋಡಿ ಎಷ್ಟು ಸ್ಟೈಲ್ ಮಾಡೋದು ಕಲ್ತ್ಕೊಬಿಟ್ಟವಳೆ. ಲಿಪ್ಸ್ಟಿಕ್ ಹಾಕ್ತಾಳೆ, ಫ್ರೀ ಹೇರ್ಸ್ ಎಲ್ಲ ಬಿಡ್ತಾಳೆ. ನಾನು ಕೂಡ ರೀಲ್ಸ್ ಮಾಡ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ವಾಚ್ ಮಾಡಿ. ರೀಲ್ಸ್ ಎಲ್ಲ ಮಾಡ್ತಿರ್ತೀನಿ ಫ್ರೆಂಡ್ಸ್. ಇವಳು ಸಿಕ್ಕಾಪಟ್ಟೆ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ. ಇನ್ಸ್ಟಾಗ್ರಾಮ್ ಒಂದು ಐಡಿ ಇತ್ತು, ಅದು ತುಂಬಾ ಇದಾಗ ಹೋಗ್ಬಿಡ್ತು, ಹ್ಯಾಕ್ ಆಗಿತ್ತು. ಸೊ ಐಡಿ ಚೇಂಜ್ ಮಾಡಿದೀನಿ. ಈಗ ಹೊಸದಾಗಿ ರೀಲ್ಸ್ ನ ಅಪ್ಲೋಡ್ ಮಾಡ್ತಿದೀನಿ. ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು. ಹೌದು, ಮೊದಲಿನ ಅಕೌಂಟ್ ಅದೆಲ್ಲ ವಿಡಿಯೋಸ್ ಎಲ್ಲ ಅದು ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಏನಾಯ್ತು ಅಂದ್ರೆ ಸಾರಿ ಬಿಸ್ನೆಸ್ ಮಾಡಕ್ ಹೋಗಿ ಇದಾಯ್ತು. ಸೊ ಹೊಸದಾಗೆ ಮಾಡ್ತಿದೀನಿ, ಹೊಸದಾಗಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದೀನಿ. ಎಷ್ಟೊಂದು ರೀಲ್ಸ್ ಮಾಡಿದ್ದೆ, 1,000 ಮೇಲೆ ಇತ್ತು ರೀಲ್ಸ್ ನಿಂದು. ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿದ್ಲು. 2K ಫಾಲೋವರ್ಸ್ ಇದ್ರು, ಬಟ್ ಎಲ್ಲ ಹೊರಟೋಯ್ತು. ಹೋಯ್ತಾ? ಅಯ್ಯೋ ನಿನ್ನ. ಅದೇ ಹ್ಯಾಕರ್ಸ್ ಇರ್ತಾರಲ್ಲ, ಏನು ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಹ್ಯಾಕ್ ಮಾಡಿದ್ದ ಫ್ರೆಂಡ್ಸ್. ಎಷ್ಟೊಂದು ರೀಲ್ಸ್ ಮಾಡಿದ್ಲು ಗೊತ್ತಾ ಅವಳು. ಸಿಕ್ಕಾಪಟ್ಟೆ ರೀಲ್ಸ್ ಅಪ್ಲೋಡ್ ಮಾಡಿದ್ಲು ಇನ್ಸ್ಟಾಗ್ರಾಮ್ ಅಲ್ಲಿ. ನೋಡಿ ಯಾಕಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗ್ತಿರೋದು. ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ. ನನ್ನ ಚಾನಲಲ್ಲೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇವಳದು ಇನ್ಸ್ಟಾಗ್ರಾಮ್ ಐಡಿದು. ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾರಾದರೂ ನೋಡಿದ್ರೆ, ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಫ್ರೆಂಡ್ಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡ್ತಾಳೆ ರೀಲ್ಸ್ ಎಲ್ಲ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಅವಳಿಗೇನೋ ಇಷ್ಟ ಇಲ್ವಂತೆ ಯೂಟ್ಯೂಬ್. ಇನ್ನೂ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇಲ್ಲ ಅವಳು. ನೋಡೋಣ ಮುಂದಿನ ದಿನಗಳೇನೇನೋ ಮನ್ಸು ಕೊಟ್ಟು ದೇವರು ಅವಳಿಗೆ ಮನಸ್ಸು ಚೇಂಜ್ ಮಾಡಿ ಏನಾದರೂ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಇರ್ತಾಳೆ. ಅದ್ರದ್ದು ಲಿಂಕು ಕೊಟ್ಟಿರ್ತೀನಿ ನಾನು, ಫಾಲೋ ಮಾಡಿ ಅಂತ ಹೇಳ್ತಾ. ಹಾಗೆ ಡ್ರಾಮಾ ಆದಷ್ಟು ಬೇಗ ನಿಮಗೆ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ನಮ್ಮದು ಇನ್ಸ್ಟಿಟ್ಯೂಟಲ್ಲೇ ಒಂದು ಇದಿದೆ. ಆ ಲಿಂಕ್ ಸಮೇತ ನಾನು ಡ್ರಾಮಾ ಮಾಡಿದ ತಕ್ಷಣನೇ, ನಾನು ಡ್ರಾಮಾ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಹೇಳ್ತೀನಿ. ಡ್ರಾಮಾ ನೋಡಿ ಎಂಜಾಯ್ ಮಾಡಿ. ಹೆಂಗಿತ್ತು, ಹೆಂಗೆ ಅನಿಸ್ತು ಡ್ರಾಮಾ ಅಂತ ಹೇಳಿ. ಅದರಲ್ಲಿ ನಾನು ಚಿಕ್ಕ ಹುಡುಗಿಯಿಂದ ದೊಡ್ಡ ಹುಡುಗಿ ಆಗೋವರೆಗೂ ಪ್ರೊಸೆಸಿಂಗ್ ಇದೆ. ಅಷ್ಟು ಚೆನ್ನಾಗಿದೆ ಡ್ರಾಮಾ. ಬರೀ ಒಂದು 20 ಸೀನ್ಸಲ್ಲೇ ಅವ್ರು ಇಡೀ ಲೈಫ್ನ ರಿವೀಲ್ ಮಾಡ್ತೀವಿ, ತೋರಿಸ್ತೀವಿ. ವಾಚ್ ಮಾಡಿ ಫ್ರೆಂಡ್ಸ್. ಟೆಂಪಲ್ ಹೋಗಿದೆ ಇವತ್ತು. ಅವರು ದೇವಸ್ಥಾನದಲ್ಲಿ ಕೊಟ್ಟರು ಹೂವನ. ಹಾಗೆ ಇದು ಸ್ಯಾಕ್ಸ್. ನಮ್ಮ ತಲೆಯಲ್ಲಿ ಮುಟ್ಕೊಳ್ಳೋ ಬದಲು ಬ್ಯಾಗಲ್ಲಿ ತುಂಬ್ಕೊಂಡ್ಬಂದಳು. ಏನ್ ಮಾಡೋದು ಫ್ರೆಂಡ್ಸ್, ನಾನು ಫ್ರೀ ಹೇರ್ಸ್ ಬಿಟ್ಕೊಂಡ್ಬಿಟ್ಟಿದ್ದೀನಿ, ಮುಟ್ಕೊಳಕ್ ಆಗಲ್ಲ. ಹಾಗೆ ಇದು ನನ್ನ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ನಾನೇ ಚಿಕ್ಕ ಮಗು ಥರ. ಸೊ ನನ್ನ ಫ್ರೆಂಡ್ಸ್ ಯಾರೇ ಚಿಕ್ಕಲಿ ನನಗೆ ಕುರ್ಕುರೆ, ಕಿಂಡರ್ ಜಾಯ್ ಅದನ್ನೆಲ್ಲ ಕೊಡಿಸ್ತಾರೆ. ನಾನು ಎಷ್ಟು ಚಿಕ್ಕ ಮಗು ಅಂತಂದರೆ ನೋಡಿ, ಈ ಥರ ಕಿಂಡರ್ ಜಾಯಲ್ಲಿ ಬರೋ ಎಲ್ಲ ಇದನ್ನು ಆಟ ಆಡೋದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಇನ್ನೂ ತುಂಬ ಇದೆ, ಇದನ್ನೆಲ್ಲ ಮನೇಲಿ ಇಟ್ಟಿದ್ದೀನಿ. ನೋಡಿ ಇವತ್ತು ಕೂಡ ಇದು ಸಿಕ್ಕಿದೆ. ಹಾಗೆ ಇದು ನಮ್ಮ ಅಣ್ಣ ಕೊಡ್ಸಿದ್ದು ನನಗೋಸ್ಕರ ಕಪ್ಪು, ಡೈಲಿ ಟೀ ಕುಡಿ ಅಂತ. ಮುಂಚೆ ಈ ಥರ ಇತ್ತು, ಬಟ್ ಅದನ್ನು ಒಡೆದಾಕ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಹೊಸ್ದಾಗಿ ಕೊಡ್ಸಿದ್ದೇನೆ. ಪ್ರೈಸ್ ಬಂದು 90 ರೂಪೀಸು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಇವತ್ತು ಕೊಡಿಸಿದ್ದು ಅದು? ಇವತ್ತು ಕೊಡಿಸಿದ್ದು. ಇವಾಗ ತಾನೇ ಪ್ಯಾಕಿಂದ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಬಂದು ಆ್ಯಕ್ಚುಲಿ ಇದು ವೈಟ್ ಕಲರ್ ಬುಕ್ ಮಾಡಿದ್ದೆ. ಇದು ನೋಡಿದ್ರೆ ಬ್ಲ್ಯಾಕ್ ಕಲರ್ ಬಂದುಬಿಟ್ಟೈತೆ. ಇನ್ನೇನು ಮಾಡ್ತೀರಾ, ನನಗೂ ಬ್ಲ್ಯಾಕ್ ಅಂದ್ರೆ ಇಷ್ಟ. ಸೊ ಅದಕ್ಕೆ ಸುಮ್ಮನೆ ಅದೇ.
ಇದು ಚೆನ್ನಾಗಿದೆ, ಜೀನ್ಸ್ ಮೇಲೆ ವೇರ್ ಮಾಡೋದು ಟೀ ಶರ್ಟು ಚೆನ್ನಾಗಿದೆ. ಶೆಕೆನಲ್ಲಿ ಹಾಕೊಳಕ್ಕಾಗಲ್ಲ ಅದು. ಶೆಕೆಗಾಲದಲ್ಲಿ ಹಾಕೊಳಕ್ಕಾಗಲ್ಲ ಅಂತ ಏನಿಲ್ಲ, ಬಟ್ ಇದೇನಂದ್ರೆ ಒಳಗಡೆ ಕ್ಲಾತು ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚೆನ್ನಾಗಿದೆ ಕ್ಲಾತು, ಶೆಕೆ ಏನೋ ಅನ್ಸಲ್ಲ ಗೈಸ್, ಚೆನ್ನಾಗಿ ಅನ್ಸುತ್ತೆ ಅಷ್ಟೇ ಫ್ರೆಂಡ್ಸ್. ಇಂಟರ್ವ್ಯೂ ಯಾರೋ ಫೋನ್ ಮಾಡ್ತಾ ಇದ್ರಲ್ಲ ನೋಡು. ನಮ್ಮಮ್ಮ ಇತ್ತಲ್ಲ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂವು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಗೋಬೇಕಲ್ಲಮ್ಮ ದೇವಸ್ಥಾನ. ಇಂಟರ್ವ್ಯೂ ಮುಗಿಸ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಟೆಂಪಲ್ಗೆ ಹೋಗಬೇಕು ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೆ ಹೋಗಿದ್ದೆ ಟೆಂಪಲ್ಗೆ. ನಾನು ಕೆಲಸ ಸಿಗುತ್ತೆ ಅನ್ನೋದಾದ್ರೆ ಹೂವು ಕೊಡ್ಲಿ ಅಂತ ಪ್ರಸಾದ ಕೇಳಿದ. ಅವಾಗ ಪ್ರಸಾದ, ಹೂವಿನ ಪ್ರಸಾದ ಕೇಳಿದೆ. ಅವಾಗ 5 ಫ್ಲವರ್ ಬಂತು. ಅವಾಗ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಇಂಟರ್ವ್ಯೂ ಏನೋ ಪಾಸ್ ಆಗಿದೆ, ಅವ್ರು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮ್ಯಾನೇಜರ್ ಇರಲಿಲ್ಲ, ಬೇರೆ ಮ್ಯಾನೇಜರ್ ಅಸಿಸ್ಟೆಂಟ್ ಯಾರೋ ಇಂಟರ್ವ್ಯೂ ತಗೊಂಡಿದ್ದು, ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಓದಿರೋದು? ಡಿಗ್ರಿ ಕಂಪ್ಲೀಟ್ ಆಗಿತ್ತಲ್ವಾ? ಬಿ.ಕಾಮ್ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ನೆನ್ನೆ ನಾನು ಬ್ಯಾಗ್ ತಗ್ಲಾಕೊಂಡು ನೆನ್ನೆ ಇದಕ್ಕೆ ಹೋಗ್ಬೇಕಾದ್ರೆ, ಕ್ಲಾಸಿಗೆ ಹೋಗ್ಬೇಕಾದ್ರೆ ಡ್ರಾಮಾ ಪ್ರಾಕ್ಟೀಸ್ಗೆ ಟ್ಯೂಷನ್ಗೆ ಹೋಗ್ತಿದ್ಯೇನಮ್ಮ ಅಂತ ಕೇಳಿದ್ರು ಫ್ರೆಂಡ್ಸ್ ಎಲ್ಲರೂ. ನಾನು ಅಷ್ಟು ಪುಟ್ಟ ಮಗು ಥರ ಕಾಣಿಸ್ತೀನಿ ಫ್ರೆಂಡ್ಸ್. ಟ್ಯೂಷನ್ ಹೋಗ್ತಿದ್ಯಾ ಅಂತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ನೋಡ್ರೆ ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಿ ಫ್ರೆಂಡ್ಸ್. ಎಲ್ಲರೂ ನೀವು ಯಾವ ಕ್ಲಾಸ್, ಎಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಿದ್ರೆ ಯಾವ ಕ್ಲಾಸ್ ನೀನು, 10th ಓದ್ತಿದ್ಯಾ, ಪಿ ಯು ಓದ್ತಿದ್ದೀರಾ ಅಂತ ಕೇಳ್ತಾರೆ ಫ್ರೆಂಡ್ಸ್. ನೀನು ನೋಡಕ್ಕೆ ಹಂಗೆ ಕಾಣಿಸೋದು, ಅದಕ್ಕೆ ಎಲ್ಲ ಹಂಗೆ. ನಿಮ್ಗೆ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ಕ್ಲಾಸ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಎಲ್ಲರೂ ನೀವು ಯಾವ ಕ್ಲಾಸು, 10th ಅಥವಾ 8th ಅಂತ ಕೇಳ್ತಾರೆ, ಅಥವಾ ಪಿ ಯುನ ಅಂತ ಕೇಳ್ತಾರೆ. ನೆನ್ನೆ ಕೂಡ ಪ್ರಾಕ್ಟೀಸಿಗೆ ಬರಬೇಕಿದ್ರೆ ನೀನು ಏನು ಓದ್ತಿದ್ಯಾ, ಟ್ಯೂಷನ್ಗೆ ಹೋಗ್ತಿದ್ಯಾ ಅಂತ ಕೇಳ್ತಾ ಇದ್ರು. ಸೊ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಂತೆ, ಗೊತ್ತಿಲ್ಲ. ನೋಡಿ ನಾನು ಚಿಕ್ಕ ಹುಡುಗಿ ಥರ ಕಾಣಿಸ್ತೀನ. ನೆನ್ನೆ ಕೂಡ ಪ್ರಾಕ್ಟೀಸಿಗೆ ಬರ್ಬೇಕಾದ್ರೆ ಟ್ಯೂಷನ್ಗೆ ಹೋಗ್ತಿದ್ಯಾ, 10th ನೀನು ಈ ಸಲ ಅಂತ ಕೇಳಿದ್ರು. ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಯಾವ ಕ್ಲಾಸ್ ಹುಡುಗಿ ಥರ ಕಾಣಿಸ್ತೀನಿ ಅಂತ. ನೋಡಿ ನಾನು ಹೈಟ್ ಕಮ್ಮಿನೇ, ಬಟ್ ಕಮೆಂಟ್ ಮಾಡಿ ನಾನು ಯಾವ ಕ್ಲಾಸ್ ಓದ್ತಿರ್ಬೋದು, ಏನು ಮಾಡ್ತಿದ್ದೀನಿ ಅಂತ. ನಿಮ್ಗೆ ಹೆಂಗೆ ಅನ್ನಿಸ್ತೀನಿ? ಚಿಕ್ಕ ಹುಡುಗಿ ಅನ್ನಿಸ್ತೀನ ಅಥವಾ ದೊಡ್ಡ ಹುಡುಗಿ ಅನ್ನಿಸ್ತೀನ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಚಿಕ್ಕ ಹುಡುಗಿನೂ ಅಲ್ಲ, ದೊಡ್ಡ ಹುಡುಗಿನೂ ಅಲ್ಲ. ನೋಡಿ ಕುರ್ಕುರೆ ಇದನ್ನೆಲ್ಲ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗುತ್ತೆ. ನನಗೆ ಪುಟಾಣಿದು ಥಿಂಗ್ಸ್ ಬರುತ್ತಲ್ಲ, ನನಗೆ ಅದೆಲ್ಲ ತುಂಬ ಇಷ್ಟ. ನಮ್ಮನೇಲಿ ಇನ್ನೂ ತುಂಬ ಇದೆ ಅದರ ಆಟ ಆಡೋದು. ನೆಕ್ಸ್ಟ್ ಟೈಮ್ ಅಕ್ಕ ಊರಿಗೆ ಬಂದಾಗ ತೋರಿಸ್ತೀನಿ ಆಟ ಸಾಮಾನ್ಯ. ಇವಳು ಚಿಕ್ಕ ಹುಡುಗಿ ಅನ್ನೋದು ಯಾಕೆ ಗೊತ್ತಾ? ಸ್ವಲ್ಪ ಬೆಳವಣಿಗೆ ಕಡಿಮೆ ಐತೆ, ಅದಕ್ಕೋಸ್ಕರ ಇವಳನ್ನ ಚಿಕ್ಕ ಹುಡುಗಿ ಅಂತೀವಿ ನಾವೆಲ್ಲ. ಅದಕ್ಕೆ ಚೆನ್ನಾಗಿ ತಿನ್ನು ದಪ್ಪ ಆಗು ಅಂತಂದರೆ ಕೇಳಲ್ಲ ಇವಳು, ಊಟನೇ ಮಾಡಲ್ಲ ಫ್ರೆಂಡ್ಸ್ ಇವಳು ಸರಿಯಾಗಿ. ಮನೇಲೂ ಅಷ್ಟೇ ಬಾಕ್ಸ್ ಎತ್ಕೊಂಬರಲ್ಲ. ಬೆಳಗ್ಗೆ ತಿಂದು ಬಂದರೆ ಸಂಜೆವರೆಗೂ ಹಂಗೆ ಇರ್ತಾಳೆ, ಮತ್ತು ಸಂಜೆಗೆ ಹೋದರೆ ಸರಿಯಾಗಿ ಊಟ ಮಾಡಲ್ಲ, ಆವಾಗಲೂ ಹಂಗೆ ನಿದ್ದೆ ಮಾಡ್ತಾಳೆ. ನಾನು ಅದೇ ಹೋದಾಗೆಲ್ಲ ಬೈದ್ಬಿಟ್ಟು ಬರ್ತೀನಿ, ಸರಿಯಾಗಿ ಊಟ ಮಾಡು, ಬೆಳವಣಿಗೆ ಇಲ್ಲ ಸರಿಯಾಗಿ ಅಂತ ಹೇಳಿ. ಅವ್ರ ಅಮ್ಮ ಪಾಪ ಕೆಲಸಕ್ಕೆ ಹೋಗ್ತಾರೆ. ಇರೋದು ಇವರಿಬ್ಬರೇ, ಅಣ್ಣ ಮತ್ತು ತಮ್ಮ ಮತ್ತು ಇವಳು ಅಕ್ಕ, ಇವಳು ತಮ್ಮ ಇನ್ನೊಬ್ಬ ಇದ್ದಾನೆ, ಇಬ್ಬರೇ ಇರೋದು. ಅದಕ್ಕೆ ಚೆನ್ನಾಗಿ ಊಟ ಮಾಡಿ ಅಂತ ಹೋದಾಗಲೆಲ್ಲ ಬೈದ್ಬಿಟ್ಟು ಬರ್ತೀನಿ. ಇವಳು ಕೇಳಲ್ಲ, ಸರಿಯಾಗಿ ಊಟ ಮಾಡಲ್ಲ, ಅದಕ್ಕೆ ಬೆಳವಣಿಗೆ ಕಡಿಮೆ ಐತೆ. ನೋಡಿ ಎಷ್ಟು ಸಣ್ಣ ಅವಳೆ. ನನ್ನ ಬ್ಯಾಂಗಲ್ ಸೈಜ್ ಬಂದು 2 ಇಂಚಸ್, 2 ಇಂಚು ಎಲ್ಲ, ನಂದು 2 ಇಂಚು. ಉದ್ರೋತಿರುತ್ತೆ ಫ್ರೆಂಡ್ಸ್. ಅಲ್ಲ ಕೈದಲ್ಲ ಲೆಕ್ಕ, ಬಾಡಿ ಇಲ್ಲಿಗೆ ಹೋಗುತ್ತೆ ಫ್ರೆಂಡ್ಸ್ ನನಗೆ. ನಾನು ಅವಳು ಮಾತಾಡಿದಾದ್ಮೇಲೆ ರೀಲ್ಸ್ ಮಾಡ್ತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.